ಇದು ಖಾರದ ರೊಟ್ಟಿಗೆ ತಯಾರು ಮಾಡಿರೋದು. ಖಾರದ ರೊಟ್ಟಿಗೆ ನಾವು ಫಸ್ಟು 3ರಿಂದ 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು, ಮತ್ತು ಒಂದು 5ರಿಂದ 6 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಈ ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡಿದರೆ ರೊಟ್ಟಿನಲ್ಲಿ ತುಂಬ ಚೆನ್ನಾಗಿ ನಮಗೆ ಟೇಸ್ಟ್ ಕೊಡುತ್ತೆ. ಮತ್ತು ಕಾಯಿ ತುರಿ, ನೆಕ್ಸ್ಟ್ ನಾವು ಕಾಯಿ ತುರಿ ಹಾಕಬೇಕು. ಒಂದು ಬಾಣಲಿಗೆ ನಾವು ಇದನ್ನೆಲ್ಲ ಒಟ್ಟಿಗೆ ಹಾಕೋಬೇಕು. ಈರುಳ್ಳಿ, ಹಸಿಮೆಣಸಿನಕಾಯಿನ ಫ್ರೈ ಮಾಡಿ ಹಾಕೋಬೇಕು. ಜೊತೆಗೆ ಕಾಯಿ ತುರಿ ಎಷ್ಟು ಹಾಕಬೇಕು ಅಂತಂದರೆ ನಾವು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಕೊಡುತ್ತೆ ಕಾಯಿ ತುರಿ. ಅರ್ಧ ಹೋಳಾದರೂ ಹಾಕ್ಬೋದು, ಅರ್ಧ ಹೋಳಿಗಿಂತ ಚೂರು ಕಡಿಮೆನೂ ಹಾಕ್ಬೋದು. ಹೆಚ್ಚಾಗಿ ಹಾಕಿದ್ರೆ ಟೇಸ್ಟ್ ಕೊಡುತ್ತೆ. ಕಾಯಿ ತುರಿ ಹಾಕಿದ್ರೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಅದು ಈ ಫ್ಲೇವರ್ ಕೊಡುತ್ತಲ್ಲ, ಏನು ಚೆನ್ನಾಗಿರುತ್ತೆ ಗೊತ್ತಾ. ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ರೊಟ್ಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾವು ಬಾಣಲಿಗೆ ಏನೇನು ಹಾಕ್ಬೇಕು ಹೇಳಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, 3 ಈರುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೋಬೇಕು. ಆಮೇಲೆ ಕಾಯಿ ತುರಿ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೆಕ್ಸ್ಟು ನಾವು ಅಕ್ಕಿ ಹಸಿಟ್ಟನ್ನ ತಗೋತಾ ಇದ್ದೀವಿ. ಅಕ್ಕಿ ಹಸಿಟ್ಟು 2 ಬಟ್ಲು ಹಾಕಿದ್ದೀವಿ. 2 ಬಟ್ಲು ಹಸಿಟ್ಟು ಹಾಕ್ಕೊಂಡು ನಾವು ಇದಕ್ಕೆ ಮತ್ತೆ ಸ್ವಲ್ಪ ಜೀರಿಗೆ ಸೇರಿಸ್ಬೇಕು. ನಂತರ ಜೀರಿಗೆ ಸೇರಿಸಾದ್ಮೇಲೆ ಒಂದು ಚಿಟಿಕೆ ಅರಿಶಿನ ಸೇರಿಸಬೇಕು. ರೊಟ್ಟಿ ಕಲರ್ ಬರೋದಕ್ಕೆ ಒಂದು ಚಿಟಿಕೆ ಅರಿಶಿನ ಆದಮೇಲೆ ನಾವು ಒಂದು 10 ನಿಮಿಷ, 1/4 ಗಂಟೆ ಮುಂಚೆನೇ ಕಡಲೆಬೇಳೆನ ನೆನೆಸಿಟ್ಕೋಬೇಕು. 1-2 ಸ್ಪೂನಷ್ಟು. ಅದನ್ನು ನಾವು ಈಗ ಅಕ್ಕಿ ಹಸಿಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ನಾವು ಅದನ್ನು ಹಾಕ್ಕೋಬೇಕು. ಕಡಲೆಬೇಳೆ ನಾವು ನೆನೆಸಿಟ್ಟು ರೊಟ್ಟಿ ಮಿಕ್ಸ್ ಮಾಡೋದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ತಿನ್ನುವಾಗ ಸಿಗುತ್ತಲ್ಲ, ಆಹಾ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಗೆ ಕಾಯಕ್ಕಿಟ್ಟು ಅದು ಒಂಚೂರು ಬೌಲ್ ಆದಮೇಲೆ, ಅಂದರೆ ಕುದಿಯೋಕ್ಕಾದಮೇಲೆ, ಅದೊಂದು ಸ್ವಲ್ಪ ಬೆಚ್ಚಗಾದಮೇಲೆ ನೀರು, ನಾವು ಅದನ್ನು ಅಕ್ಕಿ ಹಸಿಟ್ಟನ್ನ ಕಲಸೋದಕ್ಕೆ ಉಪಯೋಗಿಸ್ಕೋಬೇಕು. ತಣ್ಣೀರಲ್ಲಿ ಕಲಿಸ್ಬಾರ್ದು, ಆಯಿತಾ. ಅಕ್ಕಿ ಹಸಿಟ್ಟನ್ನ ಈಗ ನಾವು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಸಿಟ್ಟನ್ನ ನಾವು ಹೀಗೆ ಕಲಿಸ್ಕೋಬೇಕು. ನೀಟಾಗಿ ಮೃದುವಾಗಿ ಈ ಥರ ಕಲಸಿಟ್ಕೋಬೇಕು. ಈ ಥರ ಖಾರದ ರೊಟ್ಟಿ ಏನು ಟೇಸ್ಟ್ ಕೊಡುತ್ತೆ ಗೊತ್ತಾ. ಮಳೆ ಬರುವಾಗ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಚಟ್ನಿ ಇದ್ದರೆ ಸೂಪರಾಗಿರುತ್ತೆ. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಪುಡಿ ಇದ್ದರೂ ಇನ್ನೂ ಸೂಪರಾಗಿರುತ್ತೆ. ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಮಿದುಮ್ಕೋಬೇಕು. ಮಿದುಮ್ತಾ ನಾವು ಮಿಕ್ಸ್ ಮಾಡಿದ್ರೆ ರೊಟ್ಟಿ ಸೂಪರಾಗಿ ಸಾಫ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿ. ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ 1-2-3 ಸರಿ ಈ ಥರ ಮಿದುಮಬೇಕು. ಮಿದುಮಿದ್ರೆ ನಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಈ ಸೈಜ್ನಲ್ಲಿ ಉಂಡೆ ತೊಗೊಂಡು ನಾವು ನೋಡಿ ಈ ಸೈಜ್ ಇರಬೇಕು. ಈ ಸೈಜ್ನಲ್ಲಿ ಉಂಡೆ ತೊಗೊಂಡು ಈಗ ಚಪಾತಿದು ಮಣೆ ಇದೆಯಲ್ಲ, ಅದರ ಮೇಲೆ ನೀಟಾಗಿ ಈ ಥರ ತಟ್ಕೋಬೇಕು. ಅದನ್ನು ನಿಧಾನಕ್ಕೆ ಎತ್ತಿ, ಹಸಿಟ್ಟು ಜಾಸ್ತಿ ಹಾಕಬೇಕು, ಕೆಳಗೂ ಜಾಸ್ತಿ ಹಾಕಿರಬೇಕು, ಮೇಲೂ ಒಂಚೂರು ಲೈಟಾಗಿ ಉದುರಿಸ್ಬೇಕು. ಉದುರಿಸಿದ್ರೆ ಅಂಟಲ್ಲ, ನೀಟಾಗಿ ರೊಟ್ಟಿನ ತಟ್ಬೋದು. ನಮ್ಮ ಅಂಗೈ ಅಷ್ಟಗಲ ರೊಟ್ಟಿ ಬಂದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾದ್ರೂ ಅಂದರೆ ಇಷ್ಟಪಡೋರ್ಗೆ ಇಷ್ಟ ಆಗುತ್ತೆ. ಇಷ್ಟ ಅಂದರೆ ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ನಮ್ಮ ಅಂಗೈ ಅಷ್ಟು ಅಗಲ ರೊಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಫಸ್ಟ್ ಲೈಟಾಗಿ ಒಂಚೂರು ಎಣ್ಣೆ ಹಾಕಿರ್ತೀವಿ.
ಈಗ ಅದ್ರ ಮೇಲೆ ರೊಟ್ಟಿ ಹಾಕಿ ಸುತ್ತ ಒಂಚೂರು ಎಣ್ಣೆ ಹಾಕಿ ಮೇಲೊಂಚೂರು ಎಣ್ಣೆ ಹಾಕಿದ್ರೆ ಸಾಕು. ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ, ಸುತ್ತ ಎಣ್ಣೆ ಮೇಲೆ ಎಣ್ಣೆ ಹಾಕಿದ್ರೆ ಸಾಕು. ನೋಡಿ ರೊಟ್ಟಿ ಈ ಬಣ್ಣಕ್ಕೆ ಬೆಂದರೆ ನೋಡಿ ಈ ಕಲರ್ ಬರಬೇಕು. ರೊಟ್ಟಿ ಈ ಕಲರ್ ಬಂದರೆ ಸ್ಮೆಲ್ಲು ಗಮ್ ಅಂತ ಇರುತ್ತೆ. ಈ ಕಲರ್ ಬಂದಾಗ ರೊಟ್ಟಿ ಬೆಂದಿದೆ ಅಂತ ಅರ್ಥ. ಈಗ ಈ ರೊಟ್ಟಿ ಬೆಂದಿದೆ. ಈಗ ರೊಟ್ಟಿ ಚಟ್ನಿ ನಾನಂತೂ ತಿನ್ನೋಕ್ಕೆ ಸಿದ್ಧ. ನೀವು ಬೇಗ ಇದೇ ಥರ ಮಾಡಿಕೊಂಡು ತಿನ್ನಿ. ಥ್ಯಾಂಕ್ ಯು.